9ನೇ ತರಗತಿ ವಿಜ್ಞಾನ ಅಧ್ಯಾಯ 2 ನಮ್ಮ ಸುತ್ತಮುತ್ತಲಿರುವ ದ್ರವವು ಶುದ್ಧವೇ. ಈ ಒಂದು ಪಾಠದಿಂದ ಇವತ್ತು MCQ ಪ್ರಶ್ನೆಗಳನ್ನು ನೋಡೋಣ. ಈ ಒಂದು ಮೊದಲನೆಯ ಪಾರ್ಟ್ನಲ್ಲಿ 10 ಪ್ರಶ್ನೆಗಳನ್ನು ನೋಡೋಣ ವಿವರವಾಗಿ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಸ್ಪರ್ಧಾತ್ಮಕ ಪರೀಕ್ಷೆಗೆ. ಮೊದಲನೇ ಪ್ರಶ್ನೆ, ವಿಜ್ಞಾನದ ಪ್ರಕಾರ ಶುದ್ಧ ವಸ್ತು ಪ್ಯೂರ್ ಸಬ್ಸ್ಟೆನ್ಸ್ ಎಂದರೆ ಏನು? ಮೊದಲಿಗೆ ಶುದ್ಧ ವಸ್ತು ಎಂದರೆ ಸಾಮಾನ್ಯವಾಗಿ ನಾವು ಯಾವ ವಸ್ತು ಕಲಬೆರಕೆ ಇಲ್ಲದಿರತಕ್ಕಂಥದ್ದು ಅಥವಾ ಕಲಬೆರಕೆ ಇಲ್ಲದಿರುವುದಿಲ್ಲ ಅದನ್ನು ನಾವು ಶುದ್ಧ ವಸ್ತು ಅಂತ ಹೇಳಿ ಕರಿತೀವಿ. ಯಾವ ವಸ್ತು ಕಲಬೆರಕೆಯಿಂದ ಕೂಡಿದೆ ಅದನ್ನು ನಾವು ಅಶುದ್ಧ ವಸ್ತು ಅಂತ ಹೇಳಿ ಪರಿಗಣಿಸ್ತೀವಿ. ಆದರೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ವಿಜ್ಞಾನದ ಪ್ರಕಾರ ಶುದ್ಧ ವಸ್ತು. ವಿಜ್ಞಾನದ ಪ್ರಕಾರ ಶುದ್ಧ ವಸ್ತು ಅಂದ್ರೆ ಏನು ಅಂತ ಹೇಳಿ ನೋಡೋದಾದ್ರೆ, ಯಾವ ವಸ್ತುವು ಅಂದ್ರೆ ವಸ್ತುವು ಶುದ್ಧವಿದೆ ಅಂದ್ರೆ ಆ ವಸ್ತುವಿನ ಮೇಲೆ ಇರ್ತಕ್ಕಂಥ ಘಟಕಾಂಶಗಳು ಒಂದೇ ರೀತಿಯ ರಾಸಾಯನಿಕ ಸ್ವಭಾವ ಅಥವಾ ಗುಣವನ್ನ ಹೊಂದಿದೆ ಅಂದ್ರೆ ಆ ವಸ್ತುವನ್ನ ನಾವು ವಿಜ್ಞಾನದ ಪ್ರಕಾರ ಶುದ್ಧ ವಸ್ತು ಅಂತ ಹೇಳಿ ಕರೀತಕ್ಕಂಥದ್ದು. ಇದಕ್ಕೊಂದು ಉದಾಹರಣೆ, ಚಿನ್ನವನ್ನ ತೆಗೆದುಕೊಂಡ್ರೆ, ಗೋಲ್ಡ್ ಅನ್ನ ತೆಗೆದುಕೊಂಡ್ರೆ, ಈ ಒಂದು ಚಿನ್ನದ ಪರಮಾಣುಗಳಿಂದಲೇ ಮಾಡಲ್ಪಟ್ಟಿರ್ತಕ್ಕಂಥದ್ದು. ಹಾಗಾಗಿ ಇಲ್ಲಿ ಆಯ್ಕೆಗಳು ನೋಡ್ತೀವಿ. ಯಾವುದೇ ಕಲಬೆರಕೆ ಇಲ್ಲದ ವಸ್ತು ಅಂದ್ರೆ ಇದು ಸಾಮಾನ್ಯವಾಗಿ ನಾವು ಶುದ್ಧ ವಸ್ತು ಅಂತ ಹೇಳ್ತಕ್ಕಂಥದ್ದು. ಆದರೆ ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ವಿಜ್ಞಾನದ ಪ್ರಕಾರ ಶುದ್ಧ ವಸ್ತು ಅಂದ್ರೆ ಆಯ್ಕೆ ಬಿ ನೋಡ್ತೀವಿ, ಒಂದೇ ರೀತಿಯ ರಾಸಾಯನಿಕ ಪ್ರಕೃತಿಯ ಕಣಗಳಿಂದ ಮಾಡಲ್ಪಟ್ಟ ವಸ್ತು ಅಂತಕ್ಕಂಥದಕ್ಕೆ ಸರಿಯಾದ ಉತ್ತರ. ಅಂದ್ರೆ ಶುದ್ಧ ವಸ್ತು ಅಂದ್ರೆ ವಸ್ತುವಿನ ಮೇಲೆ ಇರ್ತಕ್ಕಂಥ ಘಟಕಾಂಶಗಳು ಒಂದೇ ರೀತಿಯ ರಾಸಾಯನಿಕ ಸ್ವಭಾವ ಗುಣಗಳನ್ನ ಹೊಂದಿದೆ ಅಂತ ಅರ್ಥ. ಹಾಗಾಗಿ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅದೇ 2 ಅಥವಾ ಹೆಚ್ಚಿನ ಶುದ್ಧ ವಸ್ತುಗಳು ಯಾವುದೇ ಅನುಪಾತದಲ್ಲಿ ರಾಸಾಯನಿಕ ಬಂಧವಿಲ್ಲದೆ ಸೇರಿದರೆ ಅದನ್ನು ಏನೆನ್ನುತ್ತಾರೆ? 2 ಅಥವಾ ಹೆಚ್ಚಿನ ಶುದ್ಧ ವಸ್ತುಗಳು ಯಾವುದೇ ಅನುಪಾತದಲ್ಲಿ ರಾಸಾಯನಿಕ ಬಂಧವಿಲ್ಲದೆ ಸೇರಿದರೆ ಅದನ್ನು ಏನೆನ್ನುತ್ತಾರೆ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಸಿ. ಏನೆಂದು ಕರೆಯುತ್ತಾರೆ ಅಂದ್ರೆ ಮಿಶ್ರಣ, ಮಿಕ್ಸರ್ ಅಂತೇಳಿ ಕರೀತಕ್ಕಂಥದ್ದು. ಮಿಶ್ರಣ ಎಂದ್ರೆ ಒಂದಕ್ಕಿಂತ ಹೆಚ್ಚು ಶುದ್ಧ ರೂಪದ ವಸ್ತುಗಳು ದ್ರವದಿಂದ ಮಾಡಲ್ಪಟ್ಟಿವೆ ಅಂದ್ರೆ ಅದನ್ನ ಮಿಶ್ರಣ ಅಂತೇಳಿ ಕರೀತಕ್ಕಂಥದ್ದು. ಅದಕ್ಕೂ ಘಟಕಗಳು ಏಕರೂಪವಾಗಿ ಹರಡಿದರೆ ಅಂತ ಮಿಶ್ರಣ ಯಾವುದು? ಈಗಾಗಲೇ ನೋಡಿದೆವು ಮಿಶ್ರಣ ಎಂದರೆ ಏನು ಅಂತ ಹೇಳಿ. ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಮಿಶ್ರಣದ ಘಟಕಗಳ ಮೇಲೆ. ಮಿಶ್ರಣವನ್ನ 2 ಘಟಕಗಳಾಗಿ ವಿಂಗಡಿಸಲಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಮೊದಲನೇದು ಸಮಜಾತೀಯ ಮಿಶ್ರಣ, ಇನ್ನೊಂದು ಅಸಮಜಾತೀಯ ಮಿಶ್ರಣ. ಹಾಗಾದ್ರೆ ಮೊದಲಿಗೆ ಸಮಜಾತೀಯ ಮಿಶ್ರಣ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಸಮಜಾತೀಯ ಮಿಶ್ರಣ ಅಂದ್ರೆ ಒಂದು ಮಿಶ್ರಣದಲ್ಲಿ ಅದರ ಎಲ್ಲಾ ಘಟಕಗಳು ಏಕರೂಪವಾಗಿ ಹರಡಿದರೆ ಅದನ್ನ ಸಮಜಾತೀಯ ಮಿಶ್ರಣ ಅಂತ ಹೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ಅಸಮಜಾತೀಯ ಮಿಶ್ರಣ, ಒಂದು ಮಿಶ್ರಣದಲ್ಲಿ ಅದರ ಘಟಕಗಳು ಏಕರೂಪದಲ್ಲಿ ಹರಡದೆ ವಿಭಿನ್ನವಾಗಿ ಕಾಣಿಸಿಕೊಂಡ್ರೆ ಅದನ್ನ ಅಸಮಜಾತೀಯ ಮಿಶ್ರಣ ಅಂತೇಳಿ ಕರೀತಕ್ಕಂಥದ್ದು. ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಮಿಶ್ರಣದ ಉದ್ದಕ್ಕೂ ಘಟಕಗಳು ಏಕರೂಪವಾಗಿ ಹರಡಿದರೆ ಅಂತಹ ಮಿಶ್ರಣವನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಸಮಜಾತೀಯ ಮಿಶ್ರಣ ಅಂತೇಳಿ ಕರೀತಕ್ಕಂಥದ್ದು. ಇದಕ್ಕೊಂದು ಉದಾಹರಣೆ, ಸಕ್ಕರೆ ಮತ್ತು ನೀರನ್ನ ತೆಗೆದುಕೊಂಡಾಗ ಇವೆರಡರ ಮಿಶ್ರಣ ಏನಾಗ್ತದಂದ್ರ ಮಿಶ್ರಣವನ್ನ ಮಾಡಿದಾಗ ಇವೆರಡು ಏಕರೂಪವಾಗಿ ಹರಡ್ತಕ್ಕಂಥದ್ದು. ಇದಕ್ಕೆ ಉದಾಹರಣೆ ನಾವು ಕೊಡಬಹುದು ಸಮಜಾತೀಯ ಮಿಶ್ರಣಕ್ಕೆ. ಅದೇ ರೀತಿಯಾಗಿ ಪ್ರಶ್ನೆ, ಕೆಳಗಿನವುಗಳಲ್ಲಿ ಯಾವುದು ಅಸಮಜಾತೀಯ ಮಿಶ್ರಣಕ್ಕೆ ಉದಾಹರಣೆಯಾಗಿದೆ? ಅಸಮಜಾತೀಯ ಮಿಶ್ರಣ ಈಗಾಗಲೇ ನೋಡಿದೆವು. ಸಮಜಾತೀಯ ಮಿಶ್ರಣ ಅಂದ್ರೆ ಒಂದು ಮಿಶ್ರಣದಲ್ಲಿ ಎಲ್ಲಾ ಘಟಕಗಳು ಏಕರೂಪವಾಗಿ ಹರಡಿದರೆ ಅದನ್ನ ಸಮಜಾತೀಯ ಮಿಶ್ರಣ. ಅದೇ ರೀತಿಯಾಗಿ ಒಂದು ಮಿಶ್ರಣದಲ್ಲಿ ಅದರ ಘಟಕಗಳು ಏಕರೂಪದಲ್ಲಿ ಹರಡದೆ ವಿಭಿನ್ನವಾಗಿ ಕಾಣಿಸಿಕೊಂಡ್ರೆ ಅದನ್ನ ಅಸಮಜಾತೀಯ ಮಿಶ್ರಣ ಎಂದು ಕರೆಯುತ್ತಾರೆ ಅಂತ ಹೇಳಿ. ಆಯ್ಕೆಗಳು ನೋಡ್ತೀವಿ, ಸಕ್ಕರೆ ದ್ರಾವಣ ಇದು ಸಮಜಾತೀಯ ಮಿಶ್ರಣಕ್ಕೆ ಉದಾಹರಣೆ. ಅದೇ ರೀತಿಯಾಗಿ ಉಪ್ಪಿನ ದ್ರಾವಣ ಕೂಡ ಏನದ ಅಂದ್ರ ಈ ಒಂದು ಉಪ್ಪಿನ ಕಣಗಳು ಏಕರೂಪವಾಗಿ ಹರಡ್ತಕ್ಕಂಥದ್ದು ನೋಡ್ತೀವಿ. ಇದು ಕೂಡ ಏನದ ಅಂದ್ರ ಸಮಜಾತೀಯ ಮಿಶ್ರಣಕ್ಕೆ ಉದಾಹರಣೆ. ಆಪ್ಷನ್ ನಂಬರ್ ಸಿ ನೋಡ್ತೀವಿ, ಎಣ್ಣೆ ಮತ್ತು ನೀರಿನ ಮಿಶ್ರಣ. ಇವನ್ನ ಮಿಶ್ರಣ ಮಾಡಿದಾಗ ಎಣ್ಣೆ ಏನದ ಅಂದ್ರ ಏಕರೂಪವಾಗಿ ಹರಡುವುದಿಲ್ಲ. ಹಾಗಾಗಿ ಆಪ್ಷನ್ ನಂಬರ್ ಸಿ ಇದಕ್ಕೆ ಸರಿಯಾದ ಉತ್ತರ. ಇದು ಅಸಮಜಾತೀಯ ಮಿಶ್ರಣಕ್ಕೆ ಉದಾಹರಣೆ.
ಅದೇ ರೀತಿಯಾಗಿ ಇದಕ್ಕೆ ಇನ್ನೊಂದು ಉದಾಹರಣೆಯನ್ನು ಸಹ ಕೊಡ್ಬೋದು ನಾವು, ನೀರು ಮತ್ತು ಮಣ್ಣು. ಇದು ಕೂಡ ಅಸಮಜಾತೀಯ ಮಿಶ್ರಣ. ಅದೇ ರೀತಿಯಾಗಿ ನೆಕ್ಸ್ಟ್ ದ್ರಾವಣದಲ್ಲಿ ಅತಿ ಹೆಚ್ಚಿನ ಪ್ರಮಾಣದಲ್ಲಿರುವ ಘಟಕವನ್ನ ಏನೆಂದು ಕರೆಯುತ್ತಾರೆ? ಮೊದಲಿಗೆ ದ್ರಾವಣ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಎರಡು ಅಥವಾ ಹೆಚ್ಚು ವಸ್ತುಗಳು ಸಮರೂಪದ ಮಿಶ್ರಣವನ್ನೇ ದ್ರಾವಣ ಎಂದು ಕರೆಯುತ್ತಾರೆ. ಈ ಒಂದು ದ್ರಾವಣವನ್ನ ಎರಡು ಘಟಕಾಂಶಗಳಾಗಿ ವಿಂಗಡಿಸ್ತಕ್ಕಂಥದ್ದು. ದ್ರಾವಣದಲ್ಲಿ ದ್ರಾವಕ ಮೊದಲನೇದು, ಅದೇ ರೀತಿಯಾಗಿ ಎರಡನೇದು ದ್ರಾವ್ಯ. ದ್ರಾವಕ ಅಂದ್ರೆ ಗೊತ್ತಿರಬೇಕು, ಇತರ ಘಟಕಾಂಶಗಳು ತನ್ನಲ್ಲಿ ಕರಗಿಸಿಕೊಳ್ತಾ ಇದೆ ಅಂದ್ರೆ ಅದನ್ನ ದ್ರಾವಕ ಅಂತೇಳಿ ಕರಿತಕ್ಕಂಥದ್ದು. ಈ ಒಂದು ದ್ರಾವಕ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಸಾಮಾನ್ಯವಾಗಿ ಇದು ಹೆಚ್ಚಿನ ಪ್ರಮಾಣದಲ್ಲಿ ಇರತಕ್ಕಂಥದ್ದು. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ, ಇದಕ್ಕೆ ಸರಿಯಾದ ಉತ್ತರ ದ್ರಾವಕ. ಅದೇ ರೀತಿಯಾಗಿ ದ್ರಾವ್ಯ ಅಂದ್ರೆ ಗೊತ್ತಿರಬೇಕು. ದ್ರಾವ್ಯ ಅಂದ್ರೆ ದ್ರಾವಕದಲ್ಲಿ ಕರಗ್ತಕ್ಕಂತಹ ದ್ರಾವಣದ ಘಟಕಾಂಶವನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ದ್ರಾವ್ಯ ಅಂತೇಳಿ ಕರೀತಕ್ಕಂಥದ್ದು. ಇದು ಕಡಿಮೆ ಪ್ರಮಾಣದಲ್ಲಿ ಇರ್ತಕ್ಕಂಥದ್ದು. ಇದು ಕೂಡ ಗೊತ್ತಿರಬೇಕು, ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಅದೇ ರೀತಿಯಾಗಿ ನೆಕ್ಸ್ಟ್ ಟಿಂಚರ್ ಅಯೋಡಿನ್ ನಲ್ಲಿ ದ್ರಾವ್ಯ ಯಾವುದು? ಈಗಾಗಲೇ ನಾವು ನೋಡಿದೆವು, ದ್ರಾವಕ ಅಂದ್ರೆ ತನ್ನಲ್ಲಿ ಕರಗಿಸಿಕೊಳ್ತಕ್ಕಂತಹ ವಸ್ತು. ದ್ರಾವ್ಯ ಅಂದ್ರೆ ದ್ರಾವಣದಲ್ಲಿ ಕರಗುವ ವಸ್ತು. ಹಾಗಾದ್ರೆ ಮೊದಲಿಗೆ ಟಿಂಚರ್ ಅಯೋಡಿನ್ ಅಂದ್ರೆ ಏನು ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ಆವಾಗ ಮಾತ್ರ ನಾವು ಈ ಒಂದು ಪ್ರಶ್ನೆಗೆ ಸರಿಯಾದ ಉತ್ತರ ಕೊಡ್ಲಿಕ್ಕೆ ಆಗ್ತಕ್ಕಂಥದ್ದು. ಆಲ್ಕೋಹಾಲ್ ನಲ್ಲಿ ಇರ್ತಕ್ಕಂತಹ ಅಯೋಡಿನ್ ದ್ರಾವಣವನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಟಿಂಚರ್ ಆಫ್ ಅಯೋಡಿನ್ ಅಂತೇಳಿ ಕರೀತಕ್ಕಂಥದ್ದು. ಈ ಒಂದು ಆಲ್ಕೋಹಾಲ್ ನಲ್ಲಿ ಇರ್ತಕ್ಕಂತಹ ಅಯೋಡಿನ್ ದ್ರಾವಣವನ್ನ ಟಿಂಚರ್ ಆಫ್ ಅಯೋಡಿನ್ ಅಂತೇಳಿ ಕರೀತಕ್ಕಂಥದ್ದು. ಹಾಗಾದ್ರ ಇಲ್ಲಿ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಯೋಡಿನ್ ಅಂತಕ್ಕಂಥದ್ದು ಆಲ್ಕೋಹಾಲ್ ನಲ್ಲಿ ಕರಗ್ತಕ್ಕಂಥ ನೋಡ್ತೀವಿ. ಅಂದ್ರೆ ಆಲ್ಕೋಹಾಲ್ ಏನಾಗ್ತದಂದ್ರ ದ್ರಾವಕ ಆಗ್ತಕ್ಕಂಥದ್ದು, ಅಯೋಡಿನ್ ಅಂತಕ್ಕಂಥದ್ದು ಏನಾಗ್ತದಂದ್ರ ದ್ರಾವ್ಯ ಆಗ್ತಕ್ಕಂಥ ನೋಡ್ತೀವಿ. ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಟಿಂಚರ್ ಅಯೋಡಿನ್ ನಲ್ಲಿ ದ್ರಾವ್ಯ ಯಾವುದು ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಅಯೋಡಿನ್. ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ, ಇದಕ್ಕೆ ಸರಿಯಾದ ಉತ್ತರ. ಪ್ರಶ್ನೆ, ದ್ರಾವಣದ ಕಣಗಳ ಗಾತ್ರವು ಎಷ್ಟಿರುತ್ತದೆ? ಈ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ದ್ರಾವಣದ ಗುಣಲಕ್ಷಣಗಳ ಮೇಲೆ. ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ದ್ರಾವಣದ ಗುಣಲಕ್ಷಣಗಳ ಮೇಲೂ ಕೂಡ ಪ್ರಶ್ನೆಗಳು ಬರ್ತಕ್ಕಂಥ ಸಾಧ್ಯತೆ ಇರ್ತಕ್ಕಂಥ ನೋಡ್ತೀವಿ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ. ಟಿ ಆಗಿರ್ಬೋದು, GPSTR ಆಗಿರ್ಬೋದು, PSTR ಆಗಿರ್ಬೋದು. ಅದೇ ರೀತಿಯಾಗಿ ಕರ್ನಾಟಕದಲ್ಲಿ ನಡೀತಕ್ಕಂಥ ಎಲ್ಲಾ ಸ್ಪರ್ಧಾತ್ಮಕ ಪರೀಕ್ಷೆಗೂ ಕೂಡ ಈ ಒಂದು ಕಾನ್ಸೆಪ್ಟ್ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಹಾಗಾದ್ರೆ ಮೊದಲಿಗೆ ದ್ರಾವಣದ ಕಣಗಳ ಗಾತ್ರ ಎಷ್ಟಿರ್ತದೆ ಅಂತಕ್ಕಂಥದ್ದು ಮೊದಲಿಗೆ ನಮ್ಗ ಈ ಒಂದು ಪ್ರಶ್ನೆಗೆ ಉತ್ತರಿಸಬೇಕಾದ್ರೆ ನಮ್ಗೆ ದ್ರಾವಣದ ಗುಣಲಕ್ಷಣಗಳು ಅಥವಾ ದ್ರಾವಣದ ಗುಣಗಳು ಗೊತ್ತಿರಬೇಕು. ದ್ರಾವಣದ ಗುಣಗಳು ನೋಡೋಣ. ದ್ರಾವಣವು ಸಮರೂಪ ಮಿಶ್ರಣವಾಗಿದೆ ಅಂತ ಹೇಳಿ ನಮ್ಗೆ ಗೊತ್ತಿರಬೇಕು. ದ್ರಾವಣದಲ್ಲಿರತಕ್ಕಂತಹ ಕಣಗಳ ವ್ಯಾಸವು 1 ನ್ಯಾನೋಮೀಟರ್ ಅಂದ್ರೆ 10⁻⁻⁹ ಕಡಿಮೆ ಇರುತ್ತದೆ ಅಂತ ಹೇಳಿ ಗೊತ್ತಿರಬೇಕು. ಹಾಗಾಗಿ ಇವು ನಮ್ಮ ಬರಿಗಣ್ಣಿಗೆ ಕಾಣಿಸುವುದಿಲ್ಲ. ಕಣಗಳ ಗಾತ್ರವು ಏನಾಗಿರುತ್ತಂದ್ರ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ಬಹಳ ಸಣ್ಣದಾಗಿರುತ್ತವೆ. ಹಾಗಾಗಿ ಇವುಗಳು ತನ್ನಲ್ಲಿ ಹಾದು ಹೋಗುವ ಬೆಳಕಿನ ಕಿರಣವನ್ನ ಚದುರಿಸುವುದಿಲ್ಲ. ಆದ್ದರಿಂದ ಬೆಳಕಿನ ಪಥವು ದ್ರಾವಣದಲ್ಲಿ ಕಂಡು ಬರುವುದಿಲ್ಲ ಅಂತಕ್ಕಂಥದ್ದು ನೋಡ್ತೀವಿ. ಹಾಗಾದ್ರೆ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ಏನು ಅಂದ್ರೆ ದ್ರಾವಣದ ಕಣಗಳ ಗಾತ್ರದ ಮೇಲೆ ಕೇಳಿರ್ತಕ್ಕಂಥದ್ದು. ದ್ರಾವಣದ ಕಣಗಳ ಗಾತ್ರವು ಬಂದ್ಬಿಟ್ಟು ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು 1 ನ್ಯಾನೋಮೀಟರ್ ಅಂದ್ರೆ 10⁻⁻⁹ ಕಡಿಮೆ ಅಂತಕ್ಕಂಥದ್ದು ಇಲ್ಲಿ ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ. ಇಲ್ಲಿ ನಾವು ನೋಡ್ತೀವಿ ದ್ರಾವಣದ ಕಣಗಳ ವ್ಯಾಸವು 1 ನ್ಯಾನೋಮೀಟರ್ ಅಂದ್ರೆ 10⁻⁹ ಕಡಿಮೆ ಅಂತಕ್ಕಂಥದ್ದು. ಹಾಗಾಗಿ ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ನೆಕ್ಸ್ಟ್, ದ್ರಾವಣದ ಮೂಲಕ ಬೆಳಕಿನ ಪಥ ಏಕೆ ಕಾಣುವುದಿಲ್ಲ ಅಂತಕ್ಕಂಥದ್ದು. ಈಗಾಗಲೇ ನಾವು ನೋಡಿದೆವು ದ್ರಾವಣದ ಗುಣಗಳು. ಇನ್ನೊಂದು ಬಾರಿ ನೋಡೋದಾದ್ರೆ ಇಲ್ಲಿ ನಾವು ನೋಡ್ತೀವಿ ದ್ರಾವಣದಲ್ಲಿರುವ ಕಣಗಳ ವ್ಯಾಸವು 1 ನ್ಯಾನೋಮೀಟರ್ ಅಂದ್ರೆ 10⁻⁹ ಕಡಿಮೆ ಇರುತ್ತದೆ. ಆದ್ರಿಂದ ಇವು ನಮ್ಮ ಬರಿಗಣ್ಣಿಗೆ ಕಾಣಿಸುವುದಿಲ್ಲ. ಕಣಗಳ ಗಾತ್ರವು ಏನಾಗಿರುತ್ತಂದ್ರ ಬಹಳ ಸಣ್ಣದಾಗಿರುತ್ತವೆ. ಹಾಗಾಗಿ ಇವುಗಳು ತನ್ನಲ್ಲಿ ಹಾದು ಹೋಗುವ ಬೆಳಕಿನ ಕಿರಣವನ್ನ ಚದುರಿಸುವುದಿಲ್ಲ. ಹಾಗಾಗಿ ಬೆಳಕಿನ ಪಥವು ದ್ರಾವಣದಲ್ಲಿ ಕಂಡು ಬರೋದಿಲ್ಲ ಅಂತಕ್ಕಂಥದ್ದು.
ಇಲ್ಲಿ ಪ್ರಶ್ನೆ ಕೇಳಿರ್ತಕ್ಕಂಥದ್ದು ದ್ರಾವಣದ ಮೂಲಕ ಅಂದ್ರೆ ಈ ಒಂದು ಕ್ಲಾಸ್ನಲ್ಲಿ ದ್ರಾವಣ ಇದೆ ಅಂತೇಳಿ ತಿಳ್ಕೊಳ್ಳಿ. ಇಲ್ಲಿ ಬೆಳಕನ್ನು ಹಾಕಿಸಿದಾಗ ಬೆಳಕಿನ ಪಥ ಹೇಗೆ ಕಾಣುವುದಿಲ್ಲ ಅಂದ್ರೆ ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಈಗಾಗಲೇ ನಾವು ನೋಡಿದೆವು, ದ್ರಾವಣದ ಕಣಗಳು ಏನಾಗಿರ್ತಾವಂದ್ರ ಅತಿ ಸಣ್ಣದಾಗಿರುತ್ತವೆ. ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ. ಗರಿಷ್ಠ ಪ್ರಮಾಣದ ದ್ರಾವ್ಯ ಕರಗಿದರೆ ಅದನ್ನು ಏನು? ಈ ಪ್ರಶ್ನೆನ ಸರಿಯಾಗಿ ಅರ್ಥವನ್ನ ಮಾಡ್ಕೋಬೇಕು. ದ್ರಾವಣದಲ್ಲಿ ಗರಿಷ್ಠ ಪ್ರಮಾಣದ ದ್ರಾವ್ಯ ಕರಗಿದರೆ ಅದನ್ನು ಏನೆನ್ನುತ್ತಾರೆ? ಈಗಾಗಲೇ ನಾವು ದ್ರಾವಣ ಅಂದ್ರೆ ಏನು ಅಂತ ಹೇಳಿ ನೋಡಿದೆವು. ಅದೇ ರೀತಿಯಾಗಿ ದ್ರಾವಣವನ್ನ ಎರಡು ಘಟಕಾಂಶಗಳಾಗಿ ನಾವು ನೋಡಿದೆವು, ಅಂದ್ರೆ ದ್ರಾವಕ ಮತ್ತು ದ್ರಾವ್ಯ ಅಂತೇಳಿ. ದ್ರಾವಕ ಅಂದ್ರೆ ಇತರ ಘಟಕಾಂಶಗಳು ತನ್ನಲ್ಲಿ ಕರಗಿಸಿಕೊಳ್ತಾ ಇದೆ ಅಂದ್ರೆ ಅದನ್ನ ದ್ರಾವಕ ಅಂತೇಳಿ ಕರೆಯುತ್ತಾರೆ ಅಂತ ಹೇಳಿ ನಾವು ನೋಡಿದೆವು. ಅದೇ ರೀತಿಯಾಗಿ ದ್ರಾವಣದಲ್ಲಿ ಕರಗುವ ವಸ್ತುವನ್ನ ನಾವು ದ್ರಾವ್ಯ ಅಂತೇಳಿ ಕರೆಯುತ್ತಾರೆ ಅಂತ ಹೇಳಿ ನೋಡಿದೆವು. ಈ ಒಂದು ದ್ರಾವ್ಯವನ್ನ ಪರಿಣಾಮವನ್ನ ಆಧರಿಸಿ ಇದರಲ್ಲಿಯೂ ಸಹ ಎರಡು ವಿಧಗಳಾಗಿ ವಿಂಗಡಿಸ್ತಕ್ಕಂಥದ್ದು. ಮೊದಲನೇದು ಪರ್ಯಾಪ್ತ ದ್ರಾವಣ, ಇನ್ನೊಂದು ಅಪರ್ಯಾಪ್ತ ದ್ರಾವಣ. ಹಾಗಾದ್ರ ಈ ಒಂದು ಪ್ರಶ್ನೆ ಕೇಳಿರ್ತಕ್ಕಂಥದ್ದು ದ್ರಾವಣದಲ್ಲಿ ಗರಿಷ್ಠ ಪ್ರಮಾಣದ ದ್ರಾವ್ಯ ಕರಗಿದ್ರೆ ಅದನ್ನು ಏನೆನ್ನುತ್ತಾರೆ ಅಂತಕ್ಕಂಥದ್ದು. ಹಾಗಾದ್ರೆ ಮೊದಲಿಗೆ ನಮ್ಗೆ ಗೊತ್ತಿರಬೇಕು ಪರ್ಯಾಪ್ತ ದ್ರಾವಣ ಅಂದ್ರೆ ಏನು, ಅದೇ ರೀತಿಯಾಗಿ ಅಪರ್ಯಾಪ್ತ ದ್ರಾವಣ ಅಂದ್ರೆ ಏನು ಅಂತ ಹೇಳಿ ಗೊತ್ತಿರಬೇಕು. ಆವಾಗ ಮಾತ್ರ ನಾವು ಈ ಒಂದು ಪ್ರಶ್ನೆಗೆ ಈಸಿಯಾಗಿ ನಾವು ಉತ್ತರವನ್ನ ಕೊಡ್ಬೋದು. ಮೊದಲಿಗೆ ಪರ್ಯಾಪ್ತ ದ್ರಾವಣ ಅಂದ್ರೆ ಏನು ಅಂತ ಹೇಳಿ ನೋಡೋಣ. ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ಮಿಲಿನಗೊಳಿಸಿಕೊಳ್ಳಬಹುದಾದಷ್ಟು ದ್ರಾವ್ಯವನ್ನ ತನ್ನಲ್ಲಿ ಮಿಲಿನಗೊಳಿಸಿಕೊಂಡ್ರೆ ಆ ಒಂದು ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ ಅಂತೇಳಿ ಕರೀತಕ್ಕಂಥದ್ದು. ಅದೇ ರೀತಿಯಾಗಿ ಅಪರ್ಯಾಪ್ತ ದ್ರಾವಣ ಅಂದ್ರೆ ಒಂದು ದ್ರಾವಣವು ಹೊಂದಿರುವ ದ್ರಾವ್ಯದ ಪರಿಮಾಣವು ಒಂದೊಮ್ಮೆ ಪರ್ಯಾಪ್ತ ಮಟ್ಟಕ್ಕಿಂತ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು. ಪರ್ಯಾಪ್ತ ಮಟ್ಟಕ್ಕಿಂತ ಕಡಿಮೆ ಇದ್ದಲ್ಲಿ ಅದನ್ನ ಏನಂತೇಳಿ ಕರೀತಾರ ಅಂದ್ರ ಅಪರ್ಯಾಪ್ತ ದ್ರಾವಣ ಅಂತೇಳಿ ಕರೀತಕ್ಕಂಥದ್ದು. ಹಾಗಾದ್ರ ದ್ರಾವಣವು ಗರಿಷ್ಠ ಪ್ರಮಾಣದಲ್ಲಿ ದ್ರಾವ್ಯ ಕರಗಿದ್ರೆ ಅದನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಸಂತೃಪ್ತ ದ್ರಾವಣ ಅಂತೇಳಿ ಕರೀತಕ್ಕಂಥದ್ದು. ಅಂದ್ರೆ ಯಾವುದೇ ನಿರ್ದಿಷ್ಟ ತಾಪಮಾನದಲ್ಲಿ ತಾನು ಮಿಲಿನಗೊಳಿಸಿಕೊಳ್ಳಬಹುದಾದಷ್ಟು ದ್ರಾವ್ಯವನ್ನ ತನ್ನಲ್ಲಿ ಮಿಲಿನಗೊಳಿಸಿಕೊಂಡಿದ್ರೆ ಆ ದ್ರಾವಣಕ್ಕೆ ಪರ್ಯಾಪ್ತ ದ್ರಾವಣ ಅಥವಾ ಸಾರೀಕೃತ ಅಥವಾ ಪರ್ಯಾಪ್ತ ಸಂತೃಪ್ತ ದ್ರಾವಣ ಅಂತೇಳಿ ಕರೀತಕ್ಕಂಥದ್ದು. ಹಾಗಾಗಿ ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ. ನೋಡೋದಾದ್ರೆ ಘನ ಕಣಗಳು ಕರಗದೆ ಇದ್ದರೆ ಅದು ಯಾವುದು? ಈ ಒಂದು ಪ್ರಶ್ನೆನ ಸರಿಯಾಗಿ ಅರ್ಥವನ್ನ ಮಾಡ್ಕೋಬೇಕು. ದ್ರಾವಣದಲ್ಲಿ ಇದಕ್ಕ ಉದಾಹರಣೆ ಮೂಲಕ ತೆಗೆದುಕೊಳ್ಳೋದಾದ್ರೆ ಮೊದಲಿಗೆ ನೀರು ಮತ್ತು ಸಕ್ಕರೆಯ ಉದಾಹರಣೆ ತೆಗೆದುಕೊಳ್ಳೋದಾದ್ರೆ ಸಕ್ಕರೆ. ಈ ಒಂದು ನೀರು ಮತ್ತು ಸಕ್ಕರೆ, ನೀರಿನಲ್ಲಿ ಸಕ್ಕರೆ ಕರಗ್ತಕ್ಕಂಥ ನೋಡ್ತೀವಿ, ಆದರೆ ಕಣಗಳು ಏಕರೂಪವಾಗಿ ಹರಡ್ತಕ್ಕಂಥ ನೋಡ್ತೀವಿ. ಇದೇನಾಗ್ತದೆ ಅಂದ್ರ ಸಮರೂಪ ಮಿಶ್ರಣ ಆಗ್ತಕ್ಕಂಥ ನೋಡ್ತೀವಿ. ಅದೇ ರೀತಿಯಾಗಿ ನೀರು ಮತ್ತು ಮಣ್ಣನ್ನ ತೆಗೆದುಕೊಂಡಾಗ ಈ ಒಂದು ಮಣ್ಣು ನೀರಿನಲ್ಲಿ ಭಾಗಶಃ ಕರಗ್ತಕ್ಕಂಥದ್ದು ನೋಡ್ತೀವಿ. ಆದರೆ ಈ ಮಣ್ಣಿನ ಕಣಗಳು ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ನೋಡ್ತೀವಿ. ಅದೇ ರೀತಿಯಾಗಿ ಇಲ್ಲಿ ನೀರಿನಲ್ಲಿ ಮಣ್ಣಿನ ಕಣಗಳು ಸಮರೂಪವಾಗಿ ಹರಡದೆ ವಿಭಿನ್ನವಾಗಿ ಹರಡ್ತಕ್ಕಂಥದ್ದು ನೋಡ್ತೀವಿ. ಇದು ಅಸಮರೂಪ ಮಿಶ್ರಣ ಅಂದ್ರೆ ಸಮರೂಪವಲ್ಲದ ಮಿಶ್ರಣ. ಇಲ್ಲಿಗೆ ಅರ್ಥವನ್ನ ಮಾಡ್ಕೋಬೇಕು. ಪ್ರಶ್ನೆ ಕೇಳಿರ್ತಕ್ಕಂಥದ್ದು ದ್ರಾವಣದಲ್ಲಿ ಘನ ಕಣಗಳು ಕರಗದೆ ಇದ್ದರೆ ಅಂದ್ರೆ ಈ ಒಂದು ನೀರಿನಲ್ಲಿ ಮಣ್ಣಿನ ಕಣಗಳು ಕರಗದೆ ನಮ್ಮ ಕಣ್ಣಿಗೆ ಕಾಣಿಸ್ತಕ್ಕಂಥದ್ದು ನೋಡ್ತೀವಿ. ಇದನ್ನೇ ಏನೆಂದು ಕರೆಯುತ್ತಾರೆ ಅಂತಕ್ಕಂಥದ್ದು. ಹಾಗಾದ್ರ ಇದನ್ನ ಏನೆಂದು ಕರೆಯುತ್ತಾರೆ ಅಂದ್ರೆ ಬಹಳಷ್ಟು ಇಂಪಾರ್ಟೆಂಟ್ ಆಗಿರ್ತಕ್ಕಂಥದ್ದು ನೀಲಂಬನ ಅಂತೇಳಿ ಕರೀತಕ್ಕಂಥದ್ದು. ನೀಲಂಬನ ಅಂದ್ರೆ ಗೊತ್ತಿರಬೇಕು, ದ್ರಾವಕದಲ್ಲಿ ಮಿಲಿನವಾಗದ ವಸ್ತುಗಳು ಬರಿಗಣ್ಣಿಗೆ ಕಾಣಿಸುವ ಕಣಗಳು ಹೊಂದಿದ್ರೆ ನೀಲಂಬನ ಸ್ಥಿತಿ ಉಂಟಾಗುತ್ತದೆ. ಇದನ್ನೇ ಏನಂತೇಳಿ ಕರೀತಾರಂದ್ರ ನೀಲಂಬನ ಅಂತೇಳಿ ಕರೀತಕ್ಕಂಥದ್ದು. ಹಾಗಾಗಿ ಸರಿಯಾದ ಉತ್ತರ ಆಪ್ಷನ್ ನಂಬರ್ ಬಿ ಇದಕ್ಕೆ ಸರಿಯಾದ ಉತ್ತರ. ಅದೇ ರೀತಿಯಾಗಿ ನೆಕ್ಸ್ಟ್ ಭಾಗ 2ರಲ್ಲಿ ಸಲಿಲ ಮೂಲ ವಸ್ತು ಎಂದ್ರೇನು ಅಂತೇಳಿ ನೋಡೋಣ. ಅದೇ ರೀತಿಯಾಗಿ ಇನ್ನುಳಿದ 40 ಪ್ರಶ್ನೆಗಳನ್ನ ನೋಡೋಣ. ಈ ಒಂದು ವಿಡಿಯೋ ಇಷ್ಟವಾದರೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ ಅಂತ ಹೇಳ್ತಾ